ನಾವು ಬ್ಯಾಕ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಅಲ್ಲಿ ನೋಡಿದಾಗ ಸೂಪರ್ ಆಗಿರುತ್ತೆ. ಬಂದು ಟ್ರೇಡ್ ಮಾಡೋಣ ಅಂತ ಹೊರಡ್ತೀವಿ, ಅದೇನೋ ಗೊತ್ತಿಲ್ಲ, ಭಯ ಬರುತ್ತೋ ಅಥವಾ ನಮ್ದು ಅನಾಲಿಸಿಸ್ ತಪ್ಪಾಗುತ್ತೋ, ಲಾಸ್ ಆಗ್ತಾ ಇದೆ. ಇದು ಎಷ್ಟು ಜನಕ್ಕೆ ಆಗ್ತಾ ಇಲ್ಲ? ಬನ್ನಿ ಇವತ್ತು ಅದ್ರ ಬಗ್ಗೆ ಫುಲ್ ಸೊಲ್ಯೂಷನ್ ಅನ್ನ ನೋಡ್ಕೊಳ್ಳೋಣ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಪರ್ಟಿಕ್ಯುಲರ್ ಆಗಿ ನಮ್ಮ ಸೈಕಾಲಜಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ನಾವು ಬ್ಯಾಕ್ ಟೆಸ್ಟ್ ಅನ್ನ ಚೆನ್ನಾಗಿ ಮಾಡ್ತೀವಿ, ಸೂಪರ್ ಆಗಿ ಮಾಡ್ತೀವಿ, ಇನ್ನೊಬ್ಬ ಮಾಡಬಾರ್ದು ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತೀವಿ. ಬಟ್ ಟ್ರೇಡಿಂಗ್ ಟೈಮಲ್ಲಿ ಬಂದಾಗ ಅದು ಏನಾಗುತ್ತೋ ಗೊತ್ತಿಲ್ಲ, ಬ್ಯಾಕ್ ಟೆಸ್ಟ್ ಮಾಡಿದ್ದು ನೆನಪಿಲ್ಲ, ನಾವು ಮಾಡ್ತಿರೋ ಟ್ರೇಡು ನಾವು ಹೇಳ್ದಂಗೆ ಹೋಗೋದು ಇಲ್ಲ, ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಕರೆಕ್ಟಾ? ಇದು ಎಷ್ಟು ಜನಕ್ಕೆ ಆಗ್ತಿದೆ ನನಗೆ ಗೊತ್ತಿಲ್ಲ, ಆದವರು ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ, ನಿಮಗೆ ಆಗ್ತಿರೋ ಅನುಭವವನ್ನ ಇಲ್ಲಿ ಹಂಚ್ಕೊಳ್ಳಿ, ಓಕೆನಾ? ಸೊ ನಾನಂತೂ ಇದನ್ನ ಅನುಭವಿಸಿದ್ದೀನಿ, ಆ ಅನುಭವಿಸಿದ್ದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಇದು ಯಾವುದೋ ರೀತಿಯ ಹೊಸ ವಿಚಾರಗಳಲ್ಲ, ನನ್ನ ಲೈಫಲ್ಲಿ ನಡೆದಂತಹ ಪೆಟ್ಟು ತಿಂದಂತಹ ಒಂದು ಅನುಭವವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳುವ ಒಂದು ವ್ಯವಸ್ಥೆ, ಓಕೆನಾ? ಬನ್ನಿ. ಸೊ ಈಗ ಏನಾಗುತ್ತೆ, ನಾವು ಯಾವುದೋ ಒಂದು ಸ್ಟ್ರಾಟಜಿ ಇಟ್ಕೊಂಡಿರ್ತೀವಿ. ಈ ಸ್ಟ್ರಾಟಜಿ ಏನಂತ ಹೇಳಿದ್ರೆ, ಯಾವುದೋ ಒಂದು ಸ್ಟ್ರಾಟಜಿ ಸರ್, ಅದು ಯಾವ್ದಾಗಿರೋ ಆಗ್ಬೋದು, ಇಂಡಿಕೇಟರ್ ಯೂಸ್ ಮಾಡಿ ಸ್ಟ್ರಾಟಜಿ ಆಗಿರ್ಬೋದು, ಅಥವಾ ಇಂಡಿಕೇಟರ್ ಇಲ್ದಿರೋ ಪ್ರೈಸ್ ಆಕ್ಷನ್ ಆಗಿರ್ಬೋದು, ಅಥವಾ ಯಾರೋ ಒಬ್ರು ಹೇಳ್ತಾ ಇರುವಂತಹ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಓಕೆನಾ? ಈ ಸ್ಟ್ರಾಟಜಿಯನ್ನ ನಾವೇನ್ ಮಾಡ್ತೀವಿ, ಚಾಚು ತಪ್ಪದೆ ಒಂದು ತಿಂಗಳು, 1 ಮಂತ್ ಬ್ಯಾಕ್ ಟೆಸ್ಟ್ ಮಾಡ್ತೀವಿ. ಆಮೇಲಿಂದ ನಮ್ಗೆ ಅದರೊಂಥರ ಖುಷಿ, ಸಖತ್ತಾಗಿ ಹೋಗ್ತಾ ಇದೆ ಕಣೋ, ಏನ್ ಪರ್ಫೆಕ್ಟ್ ಆಗಿದೆ ಅಂದ್ರೆ ಅಲ್ಲಿ ಬರುತ್ತೆ, ಹಂಗೆ ಹೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ದಾಯ್ತು, ನಮ್ ಲೈಫ್ ಸೆಟ್ಲು ಅನ್ನೋ ರೀತಿಲಿ ನಮ್ಗೆ ಸೆಟ್ಲ್ ಆಗಕ್ಕೆ ಕಾಣುತ್ತೆ. ಅದಾದ್ಮೇಲಿಂದ ಇನ್ನೂ ತುಂಬಾ ಹುಮ್ಮಸ್ ತಗೊಂಡು ಇನ್ನೊಂದು 6 ತಿಂಗಳು ಬ್ಯಾಕ್ ಟೆಸ್ಟ್ ಮಾಡ್ತೀವಿ. ಇನ್ನೊಂದು 6 ತಿಂಗಳು ಬ್ಯಾಕ್ ಟೆಸ್ಟ್ ಮಾಡಿದಾಗ್ಲೂ ಅದು ಸೂಪರ್ ಆಗಿ ಹೋಗಿದ್ದು ನಮ್ ಕಣ್ಣಿಗೆ ಕಾಣುತ್ತೆ. ಕಣ್ಣಿಗೆ ಕಂಡ ತಕ್ಷಣ ಒಂಥರ ಖುಷಿ, ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ನಾಳೆ ಮಾರ್ಕೆಟಿಗೆ ಬರ್ತೀವಿ. ನಾಳೆ ಮಾರ್ಕೆಟಿಗೆ ಬಂದಾಗ ದುಡ್ಡು ಹಾಕಲ್ಲ, ನಾವು ಟ್ರೇಡ್ ಮಾಡಲ್ಲ, ಓಕೆನಾ? ನಾವು ಟ್ರೇಡ್ ಮಾಡಲ್ಲ, ಬಟ್ ನಾವೇನ್ ಮಾಡ್ತೀವಿ, ಅದನ್ನ ಅಬ್ಸರ್ವ್ ಮಾಡ್ತೀವಿ, ಅದನ್ನ ಗಮನಿಸ್ತೀವಿ, ಏನಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತೀವಿ. ಅದು ನಾವು ಅನ್ಕೊಂಡಂಗೆನೆ ಕ್ಲೀನ್ ಆಗಿ ಹೋಗಿ ಬಂದು ಹೋಗಿ ಸೂಪರ್ ಆಗಿ ಟಾರ್ಗೆಟ್ ಕೊಡುತ್ತೆ. ಸೊ ನಾನು ಹೇಳಿದ್ದೆ ನೋಡ್ದಾ ಅಂತೆಲ್ಲ ಹೇಳೋಷ್ಟು ಪರ್ಫೆಕ್ಟ್ ಆಗಿರುತ್ತೆ, ಇಲ್ಲಿ ಬಂದು ಹೋಗುತ್ತೆ ಅನ್ನೋ ರೀತಿಲಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇದೆಲ್ಲ ಆದ್ಮೇಲಿಂದ ನಾವು ಒಂದು ಶುರು ಮಾಡ್ತೀವಿ, ಸರಿ ನಾಳೆಯಿಂದ ಇದನ್ನ ನಂಬಿ ಧೈರ್ಯವಾಗಿ ನಾವು ಟ್ರೇಡ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಬರ್ತೀವಿ. ನೆಕ್ಸ್ಟ್ ಡೇ ಬಂದು ಅದಕ್ಕೆ ಒಂದು ಲಾಟ್ ಅನ್ನ ಹಾಕ್ತೀವಿ, ಅದೇ ಸೆಟಪ್ ಅಲ್ಲಿ ಒಂದು ಲಾಟ್ ಅನ್ನ ಹಾಕ್ತೀವಿ. ಆ ಒಂದು ಲಾಟ್ ಹಾಕೊಳ್ತಿದ್ದಂಗೆನೆ ಅದೇನ್ ಮಾಡುತ್ತೆ, ಎಂಟ್ರಿ ಮಾಡುತ್ತೆ, ಹೋಗ್ತಾ ಇರುತ್ತೆ. ಬಟ್ ನಮ್ಮ ಏನಾಗುತ್ತೋ ಗೊತ್ತಿಲ್ಲ, ನಾವು ಟಾರ್ಗೆಟ್ ಬರೋಕ್ಕಿಂತ ಮುಂಚೆ ನಾವು ಎಕ್ಸಿಟ್ ಮಾಡ್ತೀವಿ. ಎಕ್ಸಿಟ್ ಆದ್ಮೇಲಿಂದ ಹೋಗುತ್ತೆ. ಆಗ ನಾವು ಖಾಲಿ ಈಗ 20 ಪಾಯಿಂಟ್ 1300 ರೂಪಾಯಿ ತಗೊಬೇಕು ಅಂತ ಇದ್ದಿದ್ ಕಡೆ ಒಂದು 500 ರೂಪಾಯಿ ತಗೊಂಡಿರ್ತೀವಿ. ನಮಗ್ ನಾವೇ ಬೈಕೊಳ್ತೀವಿ, ಛೇ ನೋಡಿ ಇದೆಲ್ಲ ನಾನು ಹೇಳ್ತಿರೋದು ನನಗಾಗಿದ್ದ ಅನುಭವ ಹೇಳ್ತಾ ಇರೋದು, ಓಕೆ? ನಿಮ್ಗಾಗಿದ್ದೇ ಇಲ್ಲೋ ನನಗೆ ಗೊತ್ತಿಲ್ಲ, ನೀವೇ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ನನಗಾಗಿದ್ದು ನಾನು ಹೇಳ್ತಾ ಇದ್ದೆ, ಬೈಕೊಳ್ತೀವಿ. ಎಷ್ಟು ಚೆನ್ನಾಗಿರೋ ಸ್ಟ್ರಾಟಜಿ, 6 ತಿಂಗಳು ನೀನು ಅಬ್ಸರ್ವ್ ಮಾಡಿದ್ಯಾ, ನೋಡಿದ್ಯಾ, ಇನ್ ಏನಾಗ್ಬೇಕು, ಈಗ ಬಂದು ಮಾಡು ಅಂತ ಹೇಳೋದು. ನಿನ್ನೆ ಮೊನ್ನೆನೂ ಅಬ್ಸರ್ವ್ ಮಾಡಿದ್ಯಾ, ಈಗ ಅದು ಹೋಗ್ತಾ ಇತ್ತು, ನಿನ್ಗೆ ಏನಷ್ಟು ಅರ್ಜೆಂಟು, ನಿನ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ನಿನ್ಗೆ ಹ್ಞೂ ಅಂತ ನಮ್ಮ ಮನ್ಸು ನಮ್ಗೆ ಹೇಳುತ್ತೆ. ಹೇಳ್ತಾ ಹೇಳ್ತಾ ನಾವೇನ್ ಮಾಡ್ತೀವಿ, ಕಮ್ಮಿ ತಕೊಂಡ್ವಿ, ನಾವು ತಪ್ಪು ಮಾಡಿದ್ವಿ ಅನ್ನೋ ರೀತಿ ಫೀಲ್ ಆಗತ್ತೆ. ಫೀಲ್ ಆಗಿ ಎಲ್ಲ ಆದ್ಮೇಲಿಂದ ನೆಕ್ಸ್ಟ್ ಡೇ ನಾವೇನ್ ಮಾಡ್ತೀವಿ, ಕಾನ್ಫಿಡೆಂಟ್ ಆಗಿ 4 ಲಾಟ್ ಹಾಕ್ತೀವಿ. ಆವತ್ತು ಅದು ಸ್ಟಾಪ್ ಲಾಸ್ ಆಗುತ್ತೆ, ಆಯ್ತಾ? ಸ್ಟಾಪ್ ಲಾಸ್ ಆಯ್ತು. ಈಗ ನಮಗ್ ಗೊತ್ತಾಗತ್ತೆ, ಛೇ ಏನಾಯ್ತು, ನಾನು 6 ತಿಂಗಳು ನೋಡೋಷ್ಟು ಸಮಯ ಕರೆಕ್ಟಾಗಿ ಹೋಗ್ತಿತ್ತು, ನಾನು ಫಾರ್ವರ್ಡ್ ಟೆಸ್ಟ್ ಮಾಡೋವರೆಗೂ ಕರೆಕ್ಟಾಗಿ ಹೋಗ್ತಿತ್ತು, ನಾನು ನಿನ್ನೆ ಮೊನ್ನೆ ಟ್ರೇಡ್ ಮಾಡ್ಬೇಕಂತ ಹೊರಟು 1 ಲಾಟಲ್ಲಿ ಮಾಡಿದಾಗ್ಲೂ ಕರೆಕ್ಟಾಗಿ ಹೋಗ್ತಿತ್ತು. ಇವತ್ತು ಯಾಕೆ ಹೀಗೆ ಅನ್ಸಿದ್ಯಾ? ನನಗೆ ಅನ್ಸಿದೆ, ನಾನು ಅದನ್ನ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅನ್ಸಿದೆ. ಆದ್ರಿಂದನೇ ನಾನು ಹೇಳ್ತಾ ಇರೋದು, ಯಾಕೆ ಹಿಂಗೆ, ನಾನು ಎಲ್ಲಿ ತಪ್ಪು ಮಾಡಿದೆ, ಯಾಕೆ ಇವತ್ತು ಹೋಗ್ತಿಲ್ಲ, ನನ್ನನ್ನೇ ಯಾರೋ ಟಾರ್ಗೆಟ್ ಮಾಡಿದ್ದಾರೆ, ನನ್ನ ಮೇಲೇನೆ ಯಾರಿಗೋ ಗ್ರಿಜ್ಜು, ನನ್ನ ಕರ್ಮ, ನನ್ನ ಇದು ಏನೇನೋ ಹೇಳ್ತೀವಿ, ಕರೆಕ್ಟಾ? ಆದ್ರೆ ಆಕ್ಚುಲ್ ಆಗಿ ಅದು ಹಿಂದ್ಗಡೆ ಏನಾಗ್ತಿದೆ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಏನಾಗ್ತಿರುತ್ತೆ ನೋಡಿ, ಈ ಮನಿ ಅಂತ ಇರೋದಲ್ಲ ಒಂದು ವಿಷಯ, ದುಡ್ಡು, ಅದು ಇನ್ವಾಲ್ವ್ ಆಗೋವರೆಗೆ ನೀವು ನಿಮ್ಮ ಮನಸ್ಸು ಒಂದು ರೀತಿ ಇರುತ್ತೆ. ಇದು ಇನ್ವಾಲ್ವ್ ಆದ ಮೇಲೆ ಇರುವಂತಹ ಮನಸ್ಸು ಒಂದು ರೀತಿ ಇರುತ್ತೆ. ಕಾರಣ ಏನು, ನಿಮ್ಗೆ ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಡ್ರೈವಿಂಗ್ ಗೊತ್ತಿದೆ, ನೀವು ಕಾರಲ್ಲಿ ಕೂತಿದ್ದೀರಿ,
ಡ್ರೈವರ್ ಇನ್ನೊಬ್ರು ಯಾರೋ ಡ್ರೈವ್ ಮಾಡ್ತಾ ಇದ್ದಾರೆ. ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಒಳಗಿಂದ, ಏನು ಇವನು ಹಿಂಗ್ ನಿಧಾನಕ್ಕೆ ಹೋಗ್ತಾ ಇದ್ದಾನೆ, ಕರೆಕ್ಟಾಗಿ ಓಡ್ಸೋಕೆ ಬರ್ತಿಲ್ಲ ಇವನಿಗೆ, ಅದು ಹಿಂಗ್ ತಗೊಬೇಕಿತ್ತು, ಲೆಫ್ಟ್ ತಗೊಬೇಕು, ಅಷ್ಟು ಗೊತ್ತಾಗಲ್ವ ಇವನಿಗೆ, ನಾನೇ ಕರೆಕ್ಟಾಗಿ ಓಡಿಸೋದು ಅಂತ ಅನ್ಸುತ್ತೆ. ಯಾವಾಗ ನಮಗ್ ಡ್ರೈವಿಂಗ್ ಗೊತ್ತಿದ್ದು ಇನ್ನೊಬ್ರು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು ಅನ್ಕೊಳ್ತೀವಿ ಹಿಂಗ್ ಆಗ್ಬೇಕಿತ್ತು, ಹಿಂಗೆ ಅಂತ. ಆದ್ರೆ ನಾವೇ ಹೋಗಿ ಸ್ಟೇರಿಂಗ್ ಎಲ್ಲ ಇಟ್ಕೊಂಡು ಕೂತ್ಕೊಂಡಾಗ, ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಾಗ ನಾವು ಮಾಡ್ತಿರೋ ತಪ್ಪು ನಮಗ್ ಗೊತ್ತಾಗಲ್ಲ. ಆಟೋಮೆಟಿಕ್ ಆಗಿ ಒಳಗಿಂದ ನಮ್ಮ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಏನಾಗುತ್ತೆ, ನಾವು ಆಟೋಮೆಟಿಕ್ ಆಗಿ ಸ್ಲೋಗ್ ಬರ್ತೀವಿ, ಇದೆಲ್ಲ ಆಗುತ್ತೆ. ಇದಕ್ಕೆ ಏನ್ ಹೇಳ್ತಾರೆ ಕಾರಣ ಅಂತ ಹೇಳಿದ್ರೆ, ಪಾಸ್ಟ್ ಟ್ರಾಮಾ ಅಂದ್ರೆ ಹಳೆಯ ನೆನಪುಗಳು. ಪಾಸ್ಟ್ ಟ್ರಾಮಾ ಅಂದ್ರೆ ಆಘಾತಗಳು. ಏನೋ ಒಂದೀಗ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಅಲ್ಲಿ ಆದ್ರೆ ಕಾರ್ ಆಕ್ಸಿಡೆಂಟ್ ಆಗಿತ್ತು ಅಥವಾ ಎಲ್ಲೋ ಒಂದು ತಾಕ್ಸಿದ್ವಿ, ಅದೆಲ್ಲ ಇತ್ತಲ್ಲ, ಅದು ನಮ್ಮ ಬ್ಲಡ್ ಸೆಲ್ಸ್ ಅಲ್ಲಿ ಇರುತ್ತೆ. ಅದು ಒಂದ್ಸಲಿ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಾಗ ನಾವು ಅಲ್ಲಿ ಸ್ಟೇರಿಂಗ್ ಹಿಡಿದಾಗ ಅದು ಟ್ರಿಗರ್ ಆಗುತ್ತೆ. ಅಲ್ಲಿವರೆಗೆ ಅದು ಟ್ರಿಗರ್ ಆಗಲ್ಲ. ಯಾಕೆಂದ್ರೆ ಅದಕ್ಕೆ ಮನ್ಸು ಗೊತ್ತು, ಇವನಲ್ಲೆಲ್ಲ ಡ್ರೈವಿಂಗ್ ಮಾಡೋದು, ಯಾರೋ ಮಾಡೋದಲ್ವಾ, ಸುಮ್ಮನೆ ಇರ್ತದೆ. ಸ್ಟೇರಿಂಗ್ ಅನ್ನು ಕೈಯಲ್ಲಿ ಹಿಡಿದು ಕೂತ್ಕೊಂಡ್ರೆ ಸಾಕು, ಗೊತ್ತಾಯ್ತು ಇನ್ನೂ ಡ್ರೈವಿಂಗ್ ಮಾಡ್ತಾ ಇದ್ರೆ. ಹಳೆ ನೆನಪುಗಳು, ನೋಡಪ್ಪ ಅವತ್ತಿನ ಹಿಂಗ್ ಮಾಡಿದ್ದೆ, ಹಿಂಗಾಗಿತ್ತು, ಹಂಗಾಗಿತ್ತು, ನೆನ್ಪು ಮಾಡ್ಬಿಡುತ್ತಾ. ಆ ನೆನಪಲ್ಲಿ ನಾವು ಸಿಗಾಕೊಳ್ತೀವಿ. ಅದೇ ತರನೇ ಟ್ರೇಡಿಂಗ್ ಅಲ್ಲೂ ಪಾಸ್ಟ್ ಟ್ರಾಮಾ ಇದೆ. ಈ ಪಾಸ್ಟ್ ಟ್ರಾಮಾ ಏನ್ ಮಾಡುತ್ತೆ, ನಾವಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂತ ಹೊರಡ್ತಿದ್ದಂಗೆ ನಮ್ಮ ಹಳೆ ನೆನಪುಗಳನ್ನ ತಗೊಂಡ್ಬರುತ್ತೆ. ಏನು, ಸ್ಟಾಪ್ ಲಾಸ್ ಆಗಿದ್ದು, ನಾವು ಆಮೇಲೆ ಟಾರ್ಗೆಟ್ ವರೆಗೆ ಕೂರದೇ ಇದ್ದಿದ್ದು, ಆಮೇಲೆ ಎಲ್ಲ ನಮ್ಗೆಲ್ಲ ಆದಂತ ಲಾಸ್ಗಳಿಗಾದಂಥ ಕಾರಣಗಳೆಲ್ಲದನ್ನು ಒಟ್ಟಿಗೆ ಹೆಂಗ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ 10 ವರ್ಷದ್ದು ಕಷ್ಟ ಒಂದೇ ದಿವ್ಸಕ್ಕೆ ಬಂದ್ರೆ ಏನಾಗುತ್ತೆ? 10 ವರ್ಷದ ಕಷ್ಟ ಒಂದೇ ದಿವಸಕ್ಕೆ ಬಂದು ಬಿದ್ರೆ ಏನಾಗ್ಬೋದು? ನಿಮ್ ಕೈಯಲ್ಲಿ ತಡ್ಕೊಳಕ್ಕಾಗತ್ತಾ? ಆಗಲ್ಲ ಅಲ್ವಾ? ಇದು ಆ 10 ವರ್ಷದ ಪ್ರೆಷರ್ ನಿಮ್ಮಲ್ಲ ಒಂದೇ ದಿವಸಕ್ಕೆ ಬಂದು ಬಿದ್ದಂಗೆ ನಿಮ್ಮ ಹಳೇ ಟ್ರೇಡಿಂಗ್ ನೆನಪುಗಳೆಲ್ಲ ಬಂದು ನಿಮ್ಮ ಮೇಲೆ ಬೀಳುತ್ತೆ. ಇದರಿಂದಾಗಿ ಏನಾಗುತ್ತೆ, ನಮಗೆ ನಮ್ಮ ಒಂದು ಏನ್ ಬ್ಯಾಕ್ ಟೆಸ್ಟ್ ಮಾಡಿ ನಾವು ಕಲ್ತಿದೀವೋ ಆ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡ್ ಬಂದಿದ್ದನ್ನ ನಾವು ಮುಂದೆ ತಗೊಂಡೋಗಕ್ಕೆ ಆಗಲ್ಲ. ಸೊ ಇದನ್ನ ಹೇಗ್ ಬ್ರೇಕ್ ಮಾಡೋದು? ಈಗ ನಮ್ಗೆ ಪ್ರಾಬ್ಲಮ್ ಗೊತ್ತಾಯ್ತು, ಅದಕ್ಕೆ ಈಗ ಸೊಲ್ಯೂಷನ್ ಹುಡ್ಕೋಣ. ಓಕೆನಾ? ಮನಿ ಇನ್ವಾಲ್ವ್ ಆಗದಿರೋವರೆಗೆ ಪೇಪರ್ ಟ್ರೇಡ್ ಮಾಡಿ ನೋಡಿ ಸರ್, ಕರೆಕ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಎಲ್ಲ ಹೇಳ್ತಾರಲ್ಲ ಪೇಪರ್ ಟ್ರೇಡ್ ಮಾಡಬೇಕು, ಪೇಪರ್ ಟ್ರೇಡ್ ಮಾಡ್ತಿರೋಷ್ಟು ನೀವು ಚೆನ್ನಾಗೇ ಇರ್ತೀರಿ. ಪೇಪರ್ ಬಂದು ನೋಟಿನ್ ಪೇಪರ್ ಆದ್ರೆ ನೀವು ರಿಯಲ್ ನಿಮ್ಮ ಒಂದು ಬಿಹೇವಿಯರ್ ಹೊರಗೆ ಬರುತ್ತೆ. ಸೊ ಇದು ಸ್ಟ್ರಾಟಜಿಯ ಪ್ರಾಬ್ಲಮ್ ಅಲ್ಲ, ಇದು ನಮ್ಮ ಸೈಕಾಲಜಿಕಲ್ ಪ್ರಾಬ್ಲಮ್. ಏನ್ ಮಾಡ್ಬೇಕು ಅದಕ್ಕೆ? ಸ್ಲೋ ಅಂಡ್ ಸ್ಟಡಿ, ಸ್ಲೋಲಿ ಚೇಂಜ್ ಮಾಡ್ಬೇಕು. ಏನು ಸ್ಲೋಲಿ ಚೇಂಜ್ ಮಾಡೋದಂದ್ರೆ, ಯಾವ್ದನ್ನ ಚೇಂಜ್ ಮಾಡಬೇಕು? ನನಗೆ ಗೊತ್ತಿರೋದು ಏನು, ನಾನು ಏನನ್ನು ಚೇಂಜ್ ಮಾಡಬೇಕು? ಸೊ ಈಗ ನೀವೇನ್ ಮಾಡಬೇಕು, ಫಸ್ಟು ಮನಸ್ಸಿಗೆ ಕನ್ಫರ್ಮೇಶನ್ ಕೊಡಬೇಕು. ಈಗ ನೋಡಿ, ಹಳೆ ನೆನಪುಗಳು ಇರುತ್ತೆ, ಕರೆಕ್ಟ್? ನಾನು ಆವಾಗ ಹೇಳ್ದಾಗೆ ಹಳೆ ನೆನಪುಗಳು ನಿಮ್ಮ ತಲೆ ಒಳಗೆ ಇರುತ್ತೆ. ಆ ಲಾಸ್ ಆಗಿರುವಂತ ಹಳೆ ನೆನಪು, ಫೇಲ್ಡ್ ಸ್ಟ್ರಾಟಜಿ ಅಂದ್ರೆ ಸ್ಟ್ರಾಟಜಿ ಫೇಲ್ ಆಗಿದ್ದು ನಿಮ್ಮ ನೆನಪು, ಮಾರ್ಕೆಟ್ ಅನ್ಸರ್ಟನ್ ಆಗಿದ್ದು ನಿಮ್ಮ ನೆನಪು, ಹಳೆ ನೆನಪುಗಳು ನಿಮ್ಮೊಳಗಿರುತ್ತೆ. ಅದನ್ನ ಅಳಿಸ್ಬೇಕಂದ್ರೆ ಏನ್ ಮಾಡಬೇಕು? ಈಗ ಮನಸ್ಸಿನ ಒಂದು ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ ಎರಡೂ ಇದೆ. ಏನ್ ಒಳ್ಳೆ ಬುದ್ಧಿ ಅಂದ್ರೆ, ಹಳೇದನ್ನ ನೀವಾಗ ಹೋಗಿ ಕೆತ್ಕೋವರೆಗೆ ನಿಮಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹಳೆಯ ಫ್ರೆಂಡ್ ಸಿಕ್ಕದ ಅಂತ ಇಟ್ಕೊಳ್ಳಿ, ಸ್ಕೂಲಲ್ಲಿ ಇರೋನು, ಕಾಲೇಜಲ್ಲಿ ಇದ್ದವನು, ಅವನು ಬರೋವರೆಗೂ ನಿಮ್ಗೆ ಕಾಲೇಜಿಂದು ಸ್ಕೂಲ್ದು ಅಷ್ಟು ನೆನಪು ಇರಲ್ಲ ಅಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಆ ಟೈಮ್ ನೆನಪು ಬರಲ್ಲ. ಅದು ಅವ್ನು ಸಿಕ್ಕಿದ ತಕ್ಷಣ ಒಂದು ಟೀ ಕುಡಿತಾ ಇರ್ಬೇಕಾದ್ರೆ ಎಲ್ಲ ಸ್ಪಾಂಟೇನಿಯಸ್ ಆಗಿ ನೆನಪಾಗಕ್ಕೆ ಶುರು ಆಗುತ್ತೆ. ಏನು ಸ್ಪಾಂಟೇನಿಯಸ್ ಆಗಿ, ಅವತ್ತು ಹಂಗಾಗಿತ್ತು ನೆನಪಿದ್ಯಾ ನಿನ್ಗೆ, ಇವ್ನಿಗೆ ಹಿಂಗಾಗಿತ್ತು ನೆನಪಿತ್ತ, ಆಗ ಅವತ್ತು ನಾವು ಕಾಲೇಜ್ ಬಂಕ್ ಹೊಡೆದು ಪಿಕ್ಚರ್ಗೆ ಹೋಗಿದ್ವಿ ನೆನಪಿತ್ತ, ಅವತ್ತು ಹಿಂಗಾಗಿತ್ತು ನೆನಪಿತ್ತ. ಯಾಕದ್ ಬಂತು ಸಡನ್ ಆಗಿ? ಹೆಂಗ್ ಬಂತು? ಈಗ ಲೈಫಲ್ಲಿ ಎಷ್ಟೋ ಪ್ರೆಷರ್ ಇದೆ, ಏನೋ ಒಂದು ಸಮಸ್ಯೆಗಳಲ್ಲಿ ಇರ್ತೀವಿ, ಸಡನ್ ಆಗಿ ಅದು ನೆನಪುಗಳು ಯಾಕೆ ಬರುತ್ತೆ? ಯಾಕೆಂದ್ರೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ವೇರ್ ಯುವರ್ ಥಾಟ್ ಗೋಸ್, ನಿಮ್ಮ ಥಾಟ್ ಅಂದ್ರೆ ನಿಮ್ಮ ಆಲೋಚನೆ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಎನರ್ಜಿ ಪಾಸ್ ಆಗುತ್ತೆ. ಎನರ್ಜಿ ಪಾಸ್ ಆದಾಗ ಅದೆಲ್ಲ ನಿಮಗೆ ರೀಕಾಲ್ ಆಗುತ್ತೆ. ಅಲ್ಲಿವರೆಗೆ ಅದೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಲೈಕ್ ನಿಮ್ಮ ಮೊಬೈಲಲ್ಲಿ ಮೆಮೊರಿಯಲ್ಲಿ ನೀವು ಹಳೇ ಫೋಲ್ಡರ್ ಯಾವ್ದಾರು ಓಪನ್ ಮಾಡೋವರೆಗೂ ಅದ್ರೊಳಗೆ ಏನಿತ್ತು ನಿಮ್ಗೆ ಗೊತ್ತಾಗಲ್ಲ. ಒನ್ಸ್ ಓಪನ್ ಮಾಡಿದ್ರೆ ಎಲ್ಲ ಬರುತ್ತಲ್ವ, ಅದೇ ಥರನೇ ಇದು ನಮ್ಮ ಮೈಂಡ್ ಒಳಗೆ ಹಳೆಯ ನೆನಪುಗಳು ತುಂಬಿರುತ್ತೆ. ಇದನ್ನ ಈಗ ಅದು ಸಿಸ್ಟಮ್ ಅಲ್ಲೆಲ್ಲ ಆದ್ರೆ ನಾವು ಡಿಲೀಟ್ ಬಟನ್ ಒತ್ತು ಬಿಡ್ಬೋದು, ಓಕೆ ಹೋಗ್ಬಿಡುತ್ತೆ. ಆದ್ರೆ ಇದು ಹೋಗಲ್ಲ.
ಸೊ ಇದು ಹೋಗಲ್ಲ ಅಂದ್ರೆ ನಾವು ಏನು ಮಾಡಬೇಕು, ಅದು ಅಳಿಸಿ ಹೋಗಲ್ಲ. ನೀವು ಚಿಕ್ಕದ್ರಲ್ಲಿ ನೀವು ಫಸ್ಟ್ ಟೈಮ್ ನಡೆದಿದ್ದು ನಿಮ್ಮ ಮನಸ್ಸಲ್ಲಿ ನೆನಪಿರುತ್ತೆ ಅಂತ ಸೈಕಾಲಜಿಸ್ಟ್ ಅವರು ಹೇಳ್ತಾರೆ. ನೀವು ಬಿದ್ದಿದ್ದು, ನೀವು ಎದ್ದಿದ್ದು ಎಲ್ಲ ನೆನಪಿದೆ. ಇನ್ನೂ ಡೀಪಾಗಿ ಹೇಳಿದ್ರೆ ನೀವು ಗರ್ಭದಲ್ಲಿದ್ದಾಗ ಅನುಭವಿಸಿದ ನೋವುಗಳು ನಿಮ್ಗೆ ನೆನಪಿರುತ್ತೆ ಅಂತ ಹೇಳ್ತಾರೆ. ಅಷ್ಟು ಮನಸ್ಸು ಯಾವುದನ್ನು ಮರೆಯುವುದಿಲ್ಲ. ಅಂತ ಟೈಮಲ್ಲಿ ಇದು ಮರ್ತೋಗುತ್ತಾ ಅಂದ್ರೆ ಮರ್ತೋಗಲ್ಲ, ಬಟ್ ಅದನ್ನ ಸೈಡಿಗೆ ತಳ್ಳಬಹುದು. ಸೈಡಿಗೆ ತಳ್ಳೋದಂದ್ರೆ ಹೇಗೆ? ನೀವು ಮಾಡಬೇಕಾಗಿದ್ದು ಸಿಂಪಲ್. ಇದಕ್ಕೆ ಸೈಡ್ ತಳ್ಳಬೇಕಂದ್ರೆ ಏನು ಮಾಡಬೇಕು, ಇದ್ರ ಮೇಲ್ಗಡೆ ಬೇರೆ ಪೇಪರ್ಸ್ಗಳನ್ನು ಹಾಕ್ತಾ ಹೋಗ್ಬೇಕು. ಈಗ ಒಂದು ಪಾತ್ರೆ ಅಡಿಲಿ ನಿಮಗೆ ಬೇಡದಿರೋ ಐಟಮ್ ಹಾಕ್ಬಿಟ್ಟು ಮೇಲ್ಗಡೆ ಬೇಕಿರೋ ಐಟಮ್ಗಳನ್ನು ಹಾಕ್ತಾ 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 ಹೋದ್ರೆ ಏನಾಗುತ್ತೆ, ಅದು ಅಡಿಲಿ ಇರುತ್ತೆ ಅಲ್ವಾ, ಅದು ಹಂಗೆ ಕೆಳಗೆ ಇರುತ್ತೆ ಹೊರತು ಮೇಲ್ ಬರಲ್ಲ. ತಿರ್ಗಾ ನೀವು ಯಾವ ಥರ ಪಾತ್ರೆ ಫುಲ್ ಖಾಲಿ ಮಾಡಿದಾಗ ಬರ್ಬೋದು, ಅಲ್ಲಿವರೆಗೆ ಅದು ಕೆಳಗೆ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅಂತ ಒಂದು ಪ್ಲಾನಿಂಗ್ ಅನ್ನ ನೀವು ಮಾಡಬೇಕು. ಡೈಲಿ ಕನ್ಫರ್ಮೇಶನ್ ಅದಕ್ಕೆ ತುಂಬ್ತಾ ಇರಬೇಕು ನಿಮ್ಮ ಮನಸ್ಸಿಗೆ. ಏನ್ ಕನ್ಫರ್ಮೇಶನ್? ನೋಡು, ಈ ಸ್ಟ್ರಾಟಜಿ ವರ್ಕ್ ಆಗ್ತಿದೆ, ಕರೆಕ್ಟ್ ಅಲ್ವಾ, ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಹೇಳ್ಬೇಕು. ಬಾಯಿ ಬಿಟ್ಟು ಹೇಳ್ಬೇಕು. ನಾವು ಬಾಯಿ ಬಿಟ್ಟು ಹೇಳಲ್ಲ, ಅದನ್ನು ಉಡಾಫೆ ಮಾಡ್ತೀವಿ. ಎಲ್ಲಿ ಹೇಳ್ಬೇಕು? ಆಕ್ಚುಲಿ ನಿಮ್ಮ ಮನೆಯ ಕನ್ನಡಿ ನೋಡ್ಕೊಂಡು, ನಿಮ್ಮ ಮುಖವನ್ನು ನೀವು ನೋಡ್ಕೊಂಡು ನೀವು ನಿಮ್ಮೊಟ್ಟಿಗೆ ಕಮ್ಯುನಿಕೇಟ್ ಮಾಡಬೇಕು. ಈಗ ನೀವು ನನ್ನನ್ನು ನೋಡಿ ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರೋ ಅದೇ ತರ ನೀವೇ ಕಮ್ಯುನಿಕೇಟ್ ಮಾಡ್ಕೊಬೇಕು. ನೋಡು, ಇದು ವರ್ಕ್ ಆಗುತ್ತೆ, ಸೂಪರ್ ಆಗಿ ವರ್ಕ್ ಆಗ್ತಿದೆ, ನಿನಗೆ ಗೊತ್ತಿಲ್ಲ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗಿತ್ತಂದ್ರೆ ನಿನ್ನೆ ಈ ರೀತಿ ಮಾರ್ಕೆಟಲ್ಲಿ ನಾನು ಹಾಕಿ ನೋಡಿದ್ದೆ, ಎಷ್ಟು ಪರ್ಫೆಕ್ಟ್ ಆಗಿತ್ತು. ನಿಫ್ಟಿಲ್ ಹಾಕಿ ನೋಡಿದ್ದೆ, ಎಷ್ಟು ಪರ್ಫೆಕ್ಟ್ ಆಗಿತ್ತು. ಸೆನ್ಸೆಕ್ಸ್ ಅಲ್ಲಿ ಹಾಕಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದು ಈ ರೀತಿ ಬಂದಿತ್ತು. ನಾವಲ್ಲಿ ಸ್ಟಾಪ್ ಲಾಸ್ ಇಲ್ಲಿಡ್ಬೇಕು, ಅದನ್ನ ಕಾಯ್ಬೇಕು. ಹಿಂಗೆ ಹೇಳ್ತಾ ಹುಚ್ಚರು ಅಂತ ಹೇಳ್ತಾರೆ. ಹೇಳ್ಕೊಳ್ಳಿ ಬಿಡಿ, ದುಡ್ಡು ನಿಮ್ದಲ್ವಾ, ದುಡ್ಡು ಯಾರಿಗಾಗ್ಬೇಕು, ನಿಮ್ಗ ಅವ್ರಿಗ. ಸೊ ಯಾರು ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ನೀವು ಆಲೋಚನೆ ಮಾಡ್ಬೇಡಿ. ನಿಮಗ್ ಬದಲಾವಣೆ ಬೇಕಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಿ. ಇದನ್ನ ಹೇಳ್ತಾ ಏನಾಗುತ್ತೆ, ನಿಮ್ಮ ಹಳೆ ನೆನಪುಗಳು ಅದು ಕೆಳಗೆ ಹೋಗ್ಬೇಕು, ವಾಶ್ ಔಟ್ ಆಗ್ಬೇಕು. ಅದನ್ನ ತಿರ್ಗಾ ಕೆದಕಕ್ ಬಿಡಬೇಡಿ. ಕೆದಕಕ್ಕೆ ಯಾರು ಬರ್ತಾರೆ? ನಿಮ್ಮ ಫ್ರೆಂಡ್ಸ್ ಬರ್ತಾರೆ, ನಿಮ್ಮ ಫ್ಯಾಮಿಲಿ ಅವ್ರು ಬರ್ತಾರೆ, ಅಥವಾ ನೀವು ಯಾವುದೋ ಒಬ್ರ ಹತ್ರ ಮಾತಾಡ್ಬೇಕಾದ್ರೆ, ಏನಮ್ಮ ಇವತ್ತು ಟ್ರೇಡಿಂಗ್ ಅಲ್ಲಿ ಪ್ರಾಫಿಟಾ? ಅಯ್ಯೋ ಬಿಡು, ಟ್ರೇಡಿಂಗ್ ಅಲ್ಲಿ ಇದ್ದಿದ್ದೆ. ಏನ್ ಮಾಡ್ತಿದ್ದೀವಿ ನಾವು? ಇದ್ದಿದ್ದೆ ಅಂತ ಹೇಳ್ತೀವಿ. ಇದುವರೆಗೆ ನಾವು ಚೇಂಜ್ ಆಗ್ಬೇಕು ಅಂತ ಹೊರಟಿದ್ದೀವಿ, ತಿರ್ಗಾ ನಾವು ಹೇಳಿದ್ದು ನಾವು ಇದ್ದಿದ್ದೆ ಅಂತ. ಅಂದ್ರೆ ಏನಾಯ್ತು, ನಮ್ಮ ಮನಸ್ಸು ಒಪ್ತಿಲ್ಲ. ಬಾಯಲ್ಲಿ ಮಾತ್ರ ಹೇಳ್ತಿದ್ವಿ, ಮನ್ಸಾರೆ ನಾವು ಹೇಳಿಲ್ಲ. ಫ್ರೆಂಡ್ ಸಿಗ್ತಾನೆ, ಇವತ್ತು ಲಾಸ ಅಂತಾನೆ, ಕಣ, ಅಕ್ಸೆಪ್ಟೆನ್ಸ್ ವಿತ್ ಸಾರೋ, ಅಯ್ಯೋ ಹೌದು ಲಾಸು ಅಂತ. ಈಗ ಏನಾಗುತ್ತೆ, ನೀವು ಹೇಳೋದೊಂದು ಮಾಡೋದು ಇನ್ನೊಂದು, ಎರಡು ಮಿಸ್ ಮ್ಯಾಚ್ ಆದಾಗ ಮನಸ್ಸು ಅಕ್ಸೆಪ್ಟ್ ಮಾಡಲ್ಲ. ಸೊ ಏನ್ ಹೇಳ್ತಿರೋ ಅದನ್ನ ಫೀಲ್ ಮಾಡಿ. ಫೀಲ್ ಮಾಡ್ತಾ ನೀವು ಅವ್ನು ಹೇಳಕ್ ಬಂದ್ರು ನೀ ಅದ್ರ ಬಗ್ಗೆ ಮಾತಾಡ್ಬೇಡ. ಒಂದು 48 ದಿವಸ ನೀ ಅದ್ರ ಬಗ್ಗೆ ಮಾತಾಡ್ಬೇಡ. ಸಿಂಪಲ್ ಆಗಿ ಸುಮ್ಮನೆ ಇರು, ನಾನೇನೋ ಬೇರೆ ಮಾಡ್ತಾ ಇದ್ದೇನೆ ಅಷ್ಟೇ. ಅವಾಯ್ಡ್ ಮಾಡಿ. ಯಾರ ಹತ್ರನು ಡಿಸ್ಕಷನ್ ಮಾಡಕ್ ಹೋಗ್ಬೇಡಿ. ಎಷ್ಟಕ್ಕೆಷ್ಟು ನೀವು ನಿಮ್ಮೊಳಗೆ ಇನ್ವಾಲ್ವ್ ಆಗ್ತಿರೋ ಅಷ್ಟಕ್ಕಷ್ಟು ಇದು ಔಟ್ಕಮ್ ಬರುತ್ತೆ. ಬ್ಯಾಕ್ ಟೆಸ್ಟ್ ಮಾಡಿದ್ದು ಪ್ರಾಬ್ಲಮ್ ಅಲ್ಲ, ಬ್ಯಾಕ್ ಟೆಸ್ಟ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡೋ ಮುಂಚೆ ನಿಮ್ಮ ಜಾಗ ಕ್ಲೀನ್ ಆಗಿರ್ಬೇಕು. ಅಂದ್ರೆ ನೀರಿನ ಟ್ಯಾಂಕ್ ಕ್ಲೀನ್ ಮಾಡ್ತೀರಿ ನೀವು, ಕರೆಕ್ಟಾ? ನೀರಿನ ಟ್ಯಾಂಕ್ ಕ್ಲೀನ್ ಮಾಡ್ತೀರಿ, ನೀರಿನ ಪೈಪ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನೀರು ಎಷ್ಟೇ ಚೆನ್ನಾಗಿದ್ರು ಪೈಪಿಂದ ಬರ್ಬೇಕಾದ್ರೆ ಮಣ್ಣು ನೀರೇ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದು ಪೈಪನ್ನು ಕ್ಲೀನ್ ಮಾಡಬೇಕು, ಟ್ಯಾಂಕು ಕ್ಲೀನ್ ಮಾಡ್ಕೊಬೇಕು. ಎರಡನ್ನೂ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಬರುವಂಥದ್ದು. ಸೊ ಸ್ಟ್ರಾಟಜಿಯೂ ಬೇಕು, ಬ್ಯಾಕ್ ಟೆಸ್ಟು ಮಾಡಿರಬೇಕು, ಜೊತೆಗೆ ನಿಮ್ಮನ್ನ ನೀವು ಬದಲಾಯಿಸ್ಕೊಬೇಕು. ಈ ಬದಲಾಯಿಸ್ಕೊಳ್ಳೋ ಮೆಥಡ್ಗೆ ಬಂದಾಗ ಮಾತ್ರವೇ ಬದಲಾಗೋದು. ಸೊ ಇದು ಸೈಕಾಲಜಿಕಲ್ ರಿಲೇಟೆಡ್. ಅದಕ್ಕೆ ಹೇಳೋದು ಯಾವತ್ತೂ ಟ್ರೇಡಿಂಗ್ ಅಲ್ಲಿ ಸ್ಟ್ರಾಟಜಿ ಮುಖ್ಯ ಇಲ್ಲ, ಸೈಕಾಲಜಿ ಮುಖ್ಯ. ಆ ಸೈಕಾಲಜಿ ಬಗ್ಗೆನೇ ನಾನು ಲೈವ್ ಅಲ್ಲಿ ಯಾವಾಗ್ಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹಿಂಗೇನಾರ ಕತೆ ಹೇಳ್ತಾ ನಮ್ಮ ಅನುಭವವನ್ನು ಹಂಚ್ಕೊಳ್ತಾ ಅವ್ರ ತಲೆ ತಿಂತಾ ಇರ್ತೀವಿ. ಯಾಕೆಂದ್ರೆ ಅವಾಗ ಏನಾಗುತ್ತೆ ಅವ್ರಿಗೆ, ಹೌದಲ್ವಾ, ಈ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತಾರೆ. ನಾವು ಹಿಂಗ್ ಆಲೋಚನೆ ಮಾಡ್ತಾನೆ ಇರ್ತೀವಿ, ಬೇರೆ ರೀತಿಯಲ್ಲಿ ಆಲೋಚನೆ ಬಂದಾಗ ಹೌದಲ್ವಾ ಅನ್ನೋದು ಆಲೋಚನೆ ಬರುತ್ತೆ. ಈ ಆಲೋಚನೆ ಏನ್ ಮಾಡುತ್ತೆ, ಗ್ರಾಜುವಲಿ ಗೊತ್ತಿಲ್ಲದೆ ನಿಮ್ಮೊಳಗೆ ಬದಲಾವಣೆ ತರುತ್ತೆ. ನಿಮ್ಮೊಳಗೆ ಬದಲಾವಣೆ ಬಂದಾಗ ನಿಮ್ಮಲ್ಲಿ ಆ ಕಾನ್ಫಿಡೆಂಟ್ ಬೆಳೆಯುತ್ತೆ. ಆ ಕಾನ್ಫಿಡೆಂಟ್ ನಿಮ್ಮನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವೆಲ್ಲರೂ ಸಕ್ಸಸ್ ಆಗ್ಲಿಕ್ಕೆ ಇರೋರು, ಬಟ್ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ತರಬೇಕು ಅಷ್ಟೇ. ಸೊ ಆ ಬದಲಾವಣೆ ತನ್ನಿ, ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ತಿಳಿಸಿ. ಥ್ಯಾಂಕ್ ಯು.